ಸರ್ಜಾಪುರ ರಸ್ತೆಯಲ್ಲಿರುವ ಟ್ರೇಡಾ ಮಾನಸಿಕ ಆರೋಗ್ಯ ಮತ್ತು ಕ್ಷೇಮ ಸಂಸ್ಥೆಯ 31ನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ಹಮ್ಮಿಕೊಂಡಿದ್ದ ರಾಷ್ಟ್ರೀಯ ಮಾನಸಿಕ ಆರೋಗ್ಯ ವಿಚಾರಗೋಷ್ಠಿಯನ್ನು ಕರ್ನಾಟಕ ವಿಧಾನಸಭೆಯ ಸಭಾಪತಿಗಳಾದ ಯುಟಿ ಖಾದರ್ ರವರು ಉದ್ಘಾಟಿಸಿ ನಂತರ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ 70% ವಿದ್ಯಾರ್ಥಿಗಳು ಮಾನಸಿಕ ಒತ್ತಡಕ್ಕೆ ಬಲಿಯಾಗುತ್ತಿದ್ದು, ಇದನ್ನು ನಿವಾರಿಸಲು ವಿದ್ಯಾರ್ಥಿಗಳು ತಜ್ಞರ ಮಾರ್ಗದರ್ಶನವನ್ನು ಪಡೆದು ಉತ್ತಮವಾದ ಜೀವನವನ್ನು ಮುನ್ನಡೆಸಬೇಕು ಎಂದು ಹೇಳಿದರು. ಕಳೆದ 31 ವರ್ಷಗಳ ಹಿಂದೆ ನೊಂದ ಜನರಿಗೆ ನೆರವಾಗಬೇಕೆಂಬ ಉದ್ದೇಶದಿಂದ ಸಿಸ್ಟರ್ ಲಿಲ್ಲಿ ರವರು ಪ್ರಾರಂಭಿಸಿರುವ ಟ್ರೇಡಾ ಸಂಸ್ಥೆಯು ಸಮಾಜದ ವಿವಿಧ ಆಯಾಮಗಳಲ್ಲಿ ಕೆಲಸ ಮಾಡಿ ದುಶ್ಚಟಗಳಿಗೆ ಬಲಿಯಾಗುವವರ ಮನ ಪರಿವರ್ತಿಸಿ ಅವರನ್ನು ಮರಳಿ ಹೊಸ ಜೀವನವನ್ನು ಕಂಡುಕೊಳ್ಳಲು ಸಹಕಾರಿಯಾಗಿದೆ. ಇವರ ಸೇವೆಯು ಇದೇ ರೀತಿ ಮುಂದುವರಿಯಲಿ ಎಂದು ಶುಭ ಹಾರೈಸಿದರು. ಇದೇ ಸಂದರ್ಭದಲ್ಲಿ ಸೆಂಟ್ ಜಾನ್ ವೈದ್ಯಕೀಯ ಕಾಲೇಜಿನ ಮನೋವೈದ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಆರ್ ಜಾನನ್ ಪ್ರದೀಪ್ ಮತ್ತು ವೈದೇಹಿ ವೈದ್ಯಕೀಯ ವಿಜ್ಞಾನ ಮತ್ತು ಸಂಶೋಧನಾ ಕೇಂದ್ರದ ಮನೋವೈದ್ಯರಾದ ಡಾಕ್ಟರ್ ಕಿರಣ್ ಕುಮಾರ್ ಅವರು ವಿದ್ಯಾರ್ಥಿಗಳೊಂದಿಗೆ ವಿಚಾರಗೋಷ್ಠಿಯನ್ನು ನಡೆಸಿದರು. ಹಾಗೆಯೇ HIV, ಏಡ್ಸ್ ಹಾಗೂ ಕುಷ್ಠರೋಗ ಸೇರಿದಂತೆ ವಿವಿಧ ಕಾಯಿಲೆಗಳಿಂದ ಬಳಲುತ್ತಿರುವ ರೋಗಿಗಳ ಪುನಶ್ಚೇತನಗೊಳಿಸಿ ಸಾಮಾಜಿಕವಾಗಿ ಬಹಿಷ್ಕಾರಗೊಂಡಿರುವವರನ್ನು ಮುಖ್ಯವಾಹಿನಿಗೆ ತರುವ ನಿಟ್ಟಿನಲ್ಲಿ ಕಾರ್ಯ ನಡೆಸುತ್ತಿರುವ ಫಾದರ್ ಜಾರ್ಜ್ ಕಣ್ಣಂತಾನಂ ರವರ ಸೇವೆಯನ್ನು ಗುರುತಿಸಿ ಮೊಟ್ಟಮೊದಲ ಬಾರಿಗೆ ಸಿಸ್ಟರ್ ಲಿಲ್ಲಿ ಅವಾರ್ಡ್ನನ್ನು ವಿತರಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಸಲೀಂ ಅಹಮದ್, ಬೆಂಗಳೂರು ವಿಶ್ವವಿದ್ಯಾಲಯದ ಉಪಕುಲಪತಿ ಪ್ರೊಫೆಸರ್ ಡಾಕ್ಟರ್ ಜಯಶಂಕರ್ ಶೆಟ್ಟಿ, ಮಿಂಟೋ ಆಸ್ಪತ್ರೆಯ ನಿರ್ದೇಶಕಿ ಡಾಕ್ಟರ್ BL ಸುಜಾತಾ ರಾಥೋಡ್, ಟ್ರೇಡಾ ಸಂಸ್ಥೆಯ ಮುಖ್ಯಸ್ಥರಾದ ಫಾದರ್ ಶಿಂಟೋ ಮ್ಯಾಥ್ಯೂ, ಡಾಕ್ಟರ್ G ಲಿಂಗರಾಜು, ಜಾಬಿನ್ ಜಾನ್, ಸಮಾಜ ಸೇವಕರಾದ ಭರತ್ ಧನ್ರಾಜ್ ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. No problem. Before completing a course, learn Kannada. Because language is very important. ನೀವು ಇಲ್ಲಿ ಕನ್ನಡ ಗೊತ್ತಿಲ್ಲದೆ ನಿಮ್ಮಂತ ಪೇಷಂಟ್ ಬಂದು ನನಗೆ ತಲೆನೋವು ಅಂತ ನೀವು ಕಾಲು ನೋವು ಅಂತ
ರೀಜನಲ್ ಲ್ಯಾಂಗ್ವೇಜ್, ನ್ಯಾಷನಲ್ ಲ್ಯಾಂಗ್ವೇಜ್, ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್, ಎಷ್ಟು ಲ್ಯಾಂಗ್ವೇಜ್ ನಿಮಗೆ ಕಲಿಲಿಕ್ಕೆ ಆಗ್ತದೆ ಅಷ್ಟು ಲ್ಯಾಂಗ್ವೇಜನ್ನು ಕಲಿಯುವಂಥ ಮನೋಭಾವದೆಲ್ಲ ಇವತ್ತು ಹಮ್ಮಿಕೊಳ್ಬೇಕು. ದ್ಯಾಟ್ ವಿಲ್ ಬಿಲ್ಡ್ ಯುವರ್ ಕಾನ್ಫಿಡೆನ್ಸ್ ಇನ್ ದಿ ಪ್ರೊಫೆಷನ್. ಐ ಲೈಕ್ ಟು ಸೇ ಅದಕ್ಕೆ ನಿಮಗೆಲ್ಲ ಶುಭಾಶಯ ಸಲ್ಲಿಸ್ತೇನೆ. ನಾನು ಪ್ರಪ್ರಥಮವಾಗಿ ಈ ಒಂದು ಸಂಸ್ಥೆಯನ್ನು ಇದು 31ನೇ ಫೌಂಡರ್ಸ್ ಡೇ ಸೆರೆಮನಿ. ನಾನು ಬಹುಶಃ ಇವತ್ತು 31st ಇಯರ್ನಿಂದ ಹಿಂದೆ ಪ್ರಾರಂಭ ಮಾಡಿದಂಥ ಸಿಸ್ಟರ್ ಲಿಲ್ಲಿ ಸಿಸ್ಟರನ್ನು ಮತ್ತು ಆ ಒಂದು ಸಹಕಾರ ಕೊಟ್ಟಂತಹ ಪ್ರತಿಯೊಬ್ಬರು ಕೂಡ ನಾವೆಲ್ಲರೂ ನೆನೆಸಿಕೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. 30 ವರ್ಷಗಳ ಹಿಂದೆ ಈ ಒಂದು ಪ್ರದೇಶಕ್ಕೆ ಬಂದು ಬಹುಶಃ ಅವರಿಗೆ ಸಹಕಾರ ಕೊಟ್ಟಂಥ ಈ ಕಾರ್ಮಿಕ ಸಂಸ್ಥೆ ಅವತ್ತಿನ ಇವರಿಗೆ 60 ವರ್ಷ ಹಿಂದೆ ಬಂದಿದ್ದಾರೆ ಇಲ್ಲಿಗೆ. ಈಗವೇ ನೀವು ಬೆಂಗಳೂರಲ್ಲಿ ಕೇಳಿದರೆ ಅಲ್ಲಿ ನೀರಿಲ್ಲ, ಇಲ್ಲಿ ಲೈಟ್ ಇಲ್ಲ, ಇಲ್ಲಿ ತೋಡು ಇಲ್ಲ, ಚರಂಡಿ ಇಲ್ಲ ಅಂತ ಹೇಳ್ತಾರೆ. 31 ವರ್ಷಗಳಿಂದ ಇಲ್ಲಿ ಏನು ಕೂಡ ಮೂಲಭೂತ ಸೌಕರ್ಯ ಇರಲಿಕ್ಕೆ ಇಲ್ಲ. ಎಷ್ಟೇ ಕಷ್ಟ ಆದರೂ ಕೂಡ ನಾವಿಲ್ಲಿ ಬಂದು ನೊಂದ ಜನರ ಕಣ್ಣೀರನ್ನು ಒರೆಸಬೇಕು. ನಾವು ಬಹುಶಃ ಸಮಾಜ ಮಾನವೀಯತೆಗೆ ಒತ್ತು ಕೊಡಬೇಕು. ಯಾರು ಕಷ್ಟದಲ್ಲಿದ್ದವರಿಗೆಲ್ಲ ಸಹಕಾರ ಕೊಡಬೇಕು. ಅವತ್ತಿನ ಕಾಲದಲ್ಲಿ ಯಾರು ಕೂಡ ಆಲೋಚನೆ ಮಾಡಿದಂತಹ ಟ್ರೈನಿಂಗ್ ಮತ್ತು ಡ್ರಗ್ ಅಬ್ಯೂಸ್ ಮತ್ತು ಅಡಿಕ್ಷನ್ ಮತ್ತು ಎಲ್ಲ ಕೂಡ ಅವತ್ತಿನ ಆಲೋಚನೆ ಮಾಡಿ ಆ ಸಂಸ್ಥೆಯನ್ನು ಪ್ರಾರಂಭ ಮಾಡಿದಾರಲ್ಲ, ಇವರೆಲ್ಲ ಕೂಡ ನೆನಪಿಸಿಕೊಂಡು ಅವರು ಸ್ಮರಿಸಿದ್ದು ನಮ್ಮೆಲ್ಲರೂ ಕೂಡ ಇವತ್ತು ಕರ್ತವ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ಒಂದು ಫೌಂಡೇಶನ್ ಡೇ ದಿವಸ ಇದನ್ನು ಪ್ರಾರಂಭ ಮಾಡಿದಂಥ ಸಿಸ್ಟರ್ ಲಿಲ್ಲಿ ಸಿಸ್ಟರ್ ನೆನಪು ಮಾಡೋದು ಮಾತ್ರ ಅಲ್ಲ, ನೀವೆಲ್ಲರೂ ಕೂಡ ಅದೇ ರೀತಿ ಆಗಬೇಕೆಂಬ ದೊಡ್ಡ ಮಟ್ಟದ ಛಲವನ್ನು ಕೂಡ ಹಮ್ಮಿಕೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಯಾವುದೇ ಪ್ರದರ್ಶನಕ್ಕೆ ಹೋದರೂ ಕೂಡ ಸರ್ವರ ಪ್ರೀತಿಗೆ ಪಾತ್ರರಾಗಿ ತಮ್ಮ ಆ ಪ್ರೊಫೆಷನನ್ನು ಅತ್ಯುತ್ತಮ ನಿರ್ವಹಿಸಿಕೊಂಡು ಒಂದು ಉತ್ತಮವಾದ ಆ ಒಂದು ನರ್ಸಸ್ ಆಗಿ ತಾವು ಬರಬೇಕು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ನಾನಿವತ್ತು ಫೌಂಡರ್ ನಮ್ಮ ಈ ಒಂದು ಸಂಸ್ಥೆಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳದಿಂದ ಫಾದರ್ ಶಿಂದು ಮ್ಯಾಥ್ಯೂ ಇರಲಿ, ಫಾದರ್ ಜಾರ್ಜ್ ಇರಲಿ, ಇದೆಲ್ಲ ಸಂಘಟಕರನ್ನು ಮೊನ್ನೆ ಬಂದಾಗ ನಾನು ಕೇಳಿದೆ. ಅವರು ಹೇಳಿದ್ರು, ವಿ ವಾಂಟ್ ಟು ಅಪ್ಡೇಟ್ ದಿ ಮೆಂಟಲ್ ಸ್ಟ್ರೆಂತ್ ಆ್ಯಂಡ್ ದ ಪರ್ಸನಾಲಿಟಿ ಆಫ್ ದಿ ನರ್ಸಸ್ ಪ್ರೊಫೆಷನ್ ಮಾಡ್ತಾರೆ. ಅವ್ರನ್ನ ಅಪ್ಡೇಟ್ ಮಾಡಲಿಕ್ಕೆ ನಾವು ಈ ರೀತಿಯ ಒಂದು ಟ್ರೈನಿಂಗ್ ಅನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಒಂದು ಫೌಂಡರ್ಸ್ ಡೇ ಎಂಬ ಅತ್ಯುತ್ತಮವಾದ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇಟ್ ಈಸ್ ವೆರಿ ಎಸೆನ್ಷಿಯಲ್ ಟು ಅಪ್ಡೇಟ್ ಆ್ಯಂಡ್ ಹ್ಯಾವ್ ಅ ನೆಟ್ವರ್ಕ್ ಆಫ್ ಪ್ರೊಫೆಷನಲ್ nurses and update your knowledge and share your experience, which will benefit the patients in the days to come. Concerning the mental training for your confidence is not only necessary for you, for us also is necessary. ಯಾಕಂತ ಹೇಳಿದರೆ ಎಲ್ಲರಿಗೂ ಕೂಡ ಇದು ಮೆಂಟಲ್ಗೆ ಸಂಬಂಧಪಟ್ಟಾಗ ದೊಡ್ಡ ಟ್ರೈನಿಂಗ್ ಅಗತ್ಯ. ಯಾಕಂತ ಹೇಳಿದರೆ ಎಲ್ಲ ಜನರು ಕೂಡ 5% ಕಮ್ಮಿ, ಈಗ 100% ಫುಲ್ ಯಾರು ಕೂಡ ಇರುವುದಿಲ್ಲ. ಒಂದಲ್ಲ ಓದಿಯಿಂದ ಅವರಿಗೆ 5% ಆಲ್ ಆರ್ ಲೆಸ್ ಓನ್ಲಿ. So in that training will fulfill that 5%, whatever that negativity is there, that will fulfill. ಅದನ್ನು ಇವತ್ತು ನಿಮಗೆ ನಿಮ್ಮ ಮೆಂಟಲ್ ಸ್ಟ್ರೆಸ್ ಇರಲಿ, ನಿಮ್ಮ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಬೇಕು ಹೇಗಿರಲಿ, ಆಲ್ ದಿಸ್ ಟ್ರೈನಿಂಗ್ಸ್ ಆರ್ ಗಿವನ್ ಫಾರ್ ಯು ಬೈ ಒನ್ ಆಫ್ ದ ಪ್ರೊಫೆಷನಲ್ಸ್. ದೇ ಆರ್ ಪರ್ಸನ್ ಪ್ರೊಫೆಷನಲ್ಸ್ ಆ್ಯಂಡ್ ದೇ ಗಿವ್ ದ ಟ್ರೈನಿಂಗ್. ಐ ಥಿಂಕ್ ದ ಬೆಸ್ಟ್, ಐ ಆಲ್ವೇಸ್ ಸೇ, a hospital can run without a doctor, but not without nurses ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. Not only the hospital, in curing the patient also. The doctor may come one day or twice a day to see the patients, take a round and go for 5 or 10 minutes. Ultimately, the patient, these are the nurses who come in the early morning, in the mid-afternoon, again in the evening, and again night, and they are the people who give the confidence along with the medicine to the patients who are there. Ultimately, a good nurse can manage entire patient's, I think, health. So I think your professional is very good. So first you should be calm mind, without tension, free of mind, and that confidence you should have. Then now you can go and give the treatment. If you only go with the tension, seeing your face, the patient is with full tension, and the medicine doesn't work. Whatever the medicine is given to a patient, if that should work to his body, that patient should be in a calm mind. That is very much important. Because the cells in the body should take the medicine what is given, and that will cure the patient's sickness. So all these trainings are given for you all to update yourself. ಅದಕ್ಕೆ ತಾವೆಲ್ಲ ನಿಮ್ಮ ಒಂದು ಮಹತ್ವದ ಜವಾಬ್ದಾರಿ ಇವತ್ತು ನಿಮಗೆಲ್ಲರಿಗೂ ಕೂಡ ಇರುವಂಥ
society, in our day-to-day life, we can't expect whatever we want to come. Today we think one thing, happens another thing. When that happens, we shouldn't lose our calmness, we shouldn't lose our attention, or we should, the balance of the mind shouldn't go because of the incident what has taken place. Let whatever incident comes, let whatever problem comes, or whatever issues come, you should see that how we are calm and quiet and balanced with patience. And with your patient, the ತಾಳ್ಮೆ ಕೂಡ ಅದಕ್ಕೆ ಅತಿ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವುದು. ಇವತ್ತಿನ ಎಲ್ಲ ಸಮಸ್ಯೆಗೆ the main problem today in society is the imbalance of mind. Mind is balance ಇಲ್ಲ. ಯಾರಾದರೂ, I always say, you have to control yourself. No one, other person can't control you. ಯಾಕಂತ ಹೇಳಿದ್ರೆ, if another person praises me, I am very happy. If he abuses me, I am very angry. That shows I am not controlling myself. The person who is abusing and praising, they are controlling me. We should see that we control ourselves. Let other people tell anything good or bad is not concern. What you are is more concern. According to that, you have to do your life and your profession. That is very important. And anxiety also. Suddenly you get angry. Now it's a bit of fast food. All fast food only. Urgent. No time for patience at all. If one fellow tell one thing, immediately reply will come twice from this side. No one has the patience to accept and absorb the abuse or absorb the situation, calm down, then take action according to that. These all things are necessary for all the nursing profession who are running who are the main to run the hospitals and our healthy society needs to come. Concerning the drug abuse and other things also is very much needed in the society. I request all the nurses who are there, when you are in a profession, be a good nurse, give the treatment correctly. Along with that, you have to be a person with preventive measures also. You have to advise a patient how to prevent, and their family members, not only take them how the medicine to take the medicine, on preventive measures also. What their lifestyle should be there, and how their environment should be there, and what are the food habits they should take place. And advice to them also will see that much of the patients coming for sickness will be prevented. So preventive measures, awareness also is needed from you all. We politicians, if we tell something, people won't listen. They tell this talk all is politics. But when doctors and nurses tell something, the people and the common man, really they will take it to their mind and heart, and they will follow what they all say. That also your capacity as an individual is very much needed for this society. And I always say, nurses, please give time, because doctor can't give time. The nurses have to give time to the patients who have come to the hospital. I was health minister. I have seen a long time a lot of issues takes place in the hospital. Mostly by one patients, one family, they'll be one time. And all will be in anxiety and tension. What happens to my mother, what happens to my father, or my children, or the doctor comes, he sees them, he doesn't talk to the patient's party at all. He's busy in another patient, another hospital. He'll just tell you, see and go. When this comes to the nurses, I don't know, you can't talk to the doctor. When they ask the phone number, I don't know, we can't give the phone number. This patient doesn't know whom to talk, whom to contact, he'll be more anxiety. Unfortunately, something happens and the patient died. All this anger will be taken on the hospital and the doctors and the nurses, because not that you have not treated, you have not given time for them to express, and you have expressed what is happening. If the doctor and nurses sits and explain them this, they will tell. Even everyone knows, doctor and nurses can't save your own father and mother or own your relation. Doctors and nurses all the time can't save your own children or your parents. Even the people know that. But convincing them is very important. If you talk to them nicely, if you explain them, the last one they will take. The doctor and nurses have struggled a lot, they have tried a lot, what to do. Destiny is that we cannot save it. See, this is very important within the hospital, the nurses, doctors and the patients for the good environment in the days to come. So, from morning you all are in this class only. So again, I don't want to tell all these things to again. You may be thinking, from morning you are tired of listening. Again, you sit and you listen 1 hour of these things. I know you are more capable and more knowledgeable than us also.
concerning the Carmelite institution, concerning the trader, I have nothing to say. But we have to learn a lot from you, I like to say. We have to learn a lot from you, and you see that we both joined with the government and the trader institution or NGOs. Like trader or Carmelite join together, have a common agenda, and will help the poor in whatever way it is possible. I always say that representatives and government can't go and stand in front of everyone and solve the problem. The best thing is we can support some institution and they will support the people. Indirectly, the people will get the benefit in the society and in this state. So once again, I congratulate each and everyone and all your parents who have struggled and who made for this level of nursing students and nurses and all the chairmen and faculty members of the colleges where you have studied and who have taught you also, so that all their knowledge is transferred to you. Now your duty is work hard, knowledge, transfer your knowledge to the younger generation in society in the days to come. And I wish this Carmelite institutions, this program is one of the most useful program to the society. Ultimately, all your whatever knowledge you are given to these people, they won't keep it. Tomorrow they will render the service to the people in this society. So in future also you do certain things, get to notice also, and please guide us and the government how we can improve the health sector in the society and concern preventive, concern the drug abuse and concern de-addiction issues also, how more and more action can be taken. So thanking each and everyone, thanking all the students and the nurses who joined over here, thanking the Carmelite and the Foundation, Trade Institute, Health and Wellness Center. So thank you, Namaskar, Jai Hind. ನಮಸ್ಕಾರ. ಕ್ರೀಡಾ ಸಂಸ್ಥೆಯ 31ನೇ ವರ್ಷದ ವಾರ್ಷಿಕೋತ್ಸವದ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ವಿಧಾನಸಭೆಯ ಅಧ್ಯಕ್ಷರಾದ ಸನ್ಮಾನ್ಯ ಯುಟಿ ಖಾದರ್ ಅವರೇ, ಶಾಜಿ ಜಾರ್ಜ್ ಅವರೇ, ಜುಲ್ಫಿಕರ್ ಅವರೇ, ಫಾದರ್ ಚಿಂಟು ಮ್ಯಾಥ್ಯೂಲ್ ಅವರೇ, ಜಾನ್ ಜಾಗಿನ್ ಅವರೇ, ಫಾದರ್ ಎಬ್ಲಿನ್ ಅವರೇ, ಮಾಲಕ್ ಅವರೇ, ಜಾರ್ಜ್ ಅವರೇ, ಸಿಮ್ರಾನ್ ಲಿಲಿ ಅವರೇ, ಈ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳೇ, ಇಲ್ಲಿ ಬಂತಹ ವಿದ್ಯಾರ್ಥಿನಿಯರೇ, ಅಧಿಕಾರ ವರ್ಗದವರೇ ಹಾಗೂ ಸ್ನೇಹಿತರೆ, ಬಹುಶಃ ಊಟ ಬಂದಾದ್ಮೇಲೆ ಸ್ವಲ್ಪ ನಿದ್ದೆ ಬರ್ತಾ ಇದೆ ಕಾಣ್ತಾ ಇದೆ. ಐ ಆಮ್ ಸೀಯಿಂಗ್ ಸಮ್ ಆಫ್ ದ ಸ್ಟೂಡೆಂಟ್ಸ್ yawning also. I will not take much of your time. ನಾನು ಜಾಸ್ತಿ ಸಮಯ ತಗೊಳ್ಳೋಕೆ ಹೋಗೋದಿಲ್ಲ. ಈಗಾಗಲೇ ಸನ್ಮಾನ್ಯ ಸ್ಪೀಕರ್ ಖಾದರ್ ಅವರು ಸವಿಸ್ತಾರವಾಗಿ ನಿಮ್ಮ ಜವಾಬ್ದಾರಿಗಳು, ನಮ್ಮ ಹೊಣೆಗಾರಿಕೆ ಎಲ್ಲ ವಿಚಾರಗಳು ಹೇಳಿದ್ದಾರೆ. ಮೊಟ್ಟ ಮೊದಲಾಗಿ ಕ್ರೀಡಾ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ, ಎಲ್ಲ ಅಧಿಕಾರ ವರ್ಗದವರಿಗೆ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇಡೀ ದಕ್ಷಿಣ ಭಾರತದ ಹಲವಾರು ರಾಜ್ಯಗಳಿಂದ ಬಂದಂತಹ ವಿದ್ಯಾರ್ಥಿಗಳನ್ನ ಇವತ್ತು ನಾವು ಭೇಟಿ ಮಾಡಿದ್ದೀವಿ. ಅದರ ಮೂಲಕ ಒಂದು ದೊಡ್ಡ ಒಂದು ಕಾರ್ಯಕ್ರಮ ತಾವು ರೂಪಣೆ ಮಾಡಿದ್ದೀವಿ. ಫಾಸ್ಟರಿಂಗ್ ಪಾಸಿಟಿವ್ ಮೆಂಟಲ್ ಹೆಲ್ತ್ ಅಂಡ್ ಸ್ಟೂಡೆಂಟ್ಸ್. ಈಗಾಗಲೇ ಅವರು ಮಾಹಿತಿ ಕೊಟ್ಟು ಹಲವಾರು ಕಾರ್ಯಕ್ರಮ, ವಿಶೇಷವಾಗಿ ಈ ಡ್ರಗ್ ಅಬ್ಯೂಸ್ ಏನಾಗಿದ್ದಾರೆ ಯುವಕರು, ಅವರ ಒಂದು ಕ್ಯಾಂಪ್ ಕೂಡ ಮಾಡಿ ಅವ್ರಿಗೆ ಅದು ಬಿಡೋ ರೀತಿಯಲ್ಲಿ ನಾವು ಪ್ರೋಗ್ರಾಮ್ಗಳನ್ನ ಹಾಕೊಳ್ತಾ ಇದ್ದೀವಿ ಅನ್ನೋದು ಮಾತು ಕೂಡ ಹೇಳಿದ್ದಾರೆ. ಅದೇ ರೀತಿ ಸಾಮಾಜಿಕ ಹಲವಾರು ಪಿಡುಗುಗಳ ವಿರುದ್ಧ ಹೋರಾಟ ಮಾಡಿದಂತಹ ಈ ಕ್ರೀಡಾ ಸಂಸ್ಥೆ ನಿಜವಾಗಲೂ ಒಳ್ಳೆಯ ಕೆಲಸ ಮಾಡ್ತಾ ಇದೆ. ನನ್ನ ಪರವಾಗಿ ಹಾಗೂ ಕರ್ನಾಟಕ ಸರ್ಕಾರ ಪರವಾಗಿ ಅವರಿಗೆ ಧನ್ಯವಾದ, ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ.
everything fails. People say if you control your mind, you can control everybody. You can control everything. You have big responsibility. Your pleasing personality, smiling face would definitely help patients. You have commitment, you have dedication. Doctors have their role, but you have a very important role to play. To take care. As like the speaker said, you should have patience. That is the most important thing in your career. In this program, I think you had deliberations in the morning also. I would not like to take much time of yours because listen to speeches are boring, I feel. But I would like to tell you, you have big responsibility to play in the future days. So I'm very happy today, especially our friend Shaji, who was very concerned that we should all attend this program, whether it is speaker or myself. There have been, because this program was fixed on 8th of last month, speaker and ourselves, we had gone to America to attend a conference. So this date was again changed. And today we are very happy to participate in your seminar. Whatever time we are spending here should be productive. We should learn a lot of things and you should deliver a lot of things. ಮತ್ತೆ ನಾನು ಹೆಚ್ಚಾಗಿ ಮಾತಾಡದೆ ಈ ಸಂಸ್ಥೆಗೆ ಶುಭಾಶಯ ಕೋರ್ತೇನೆ. ನಿಮ್ಮ ಪರವಾಗಿ ನಾವು ಇದ್ದೇವೆ. ಇವತ್ತು ಏನು ತಾವು ಕಾರ್ಯಕ್ರಮ ಹಾಕೊಂಡು ಇದು ಒಳ್ಳೆ ಕೆಲಸ ತಾವು ಮಾಡ್ತಾ ಇದ್ದೀರಾ, ಅದಕ್ಕೆ ತಮಗೆ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಈ ಸಂಸ್ಥೆ ಹೆಚ್ಚು ಹೆಚ್ಚು ಬೆಳೀಲಿ, ಸಮಾಜಕ್ಕೆ, ವಿದ್ಯಾರ್ಥಿಗಳಿಗೆ, ಜನರಿಗೆ ಇನ್ನು ಹೆಚ್ಚು ಉಪಕಾರ ಆಗಲಿ, ಇನ್ನು ಹೆಚ್ಚು ಕೆಲಸ ಮಾಡಲಿ ಅಂತ ಶುಭವಾಗಿ ಕೋರ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. Can we please request all of you to rise in your seats? Thank you. Big round of applause for Father It's truly an inspiration for all of us here. Trader was my guru. I got trained in working for people with alcohol and drugs in this very Trader center, and therefore I consider it a great honor to receive an award in her name. She was a tremendous person who brought this whole de-addiction program. She, along with her elder sister, Joan Chogupura, actually in Kerala, and Sister Lily in Karnataka. These are the two people who brought de-addiction as a very medical, technical intervention for people with alcohol and drugs, which otherwise was considered as a behavioral problem and so it can't be treated. But they said this is a medical problem, a social problem, and therefore it can be treated, and that is the change they brought in the whole understanding of dealing with addiction. And because of that, today all over the country, trained people with them have started de-addiction centers, like the one I started in Belgaum, which is an 80-bedded center, and now we are starting one more in Goa, which is a 40-bedded center. So all across the country we have numerous centers like this for treatment of alcohol and drugs, which brings a lot of peace and hope to the families of the people who are alcoholics and drug addicts. I wish to thank Father Shinto and the whole Trader team. After Sister Lily left and Father Shinto has taken over, the whole team
has been doing a tremendous job to rejuvenate the whole center, make it become more relevant to the issues of society, broadening the scope of its activities and work. And so today, Trada has become a very good center for learning, a very good center for treatment, and a very good center for rehabilitation. Let's give a big round of applause to Father Shinzo and the whole Trada team. Since you have seen a photo of mine giving a TED talk, which maybe I'll share with them, you can hear it later. My whole concept of life is, the purpose of life is to be happy. What is life for? Life is to be happy. And what is the best way to find happiness? The best way to find happiness in life is to give happiness to somebody else. And this is what we have been trying to do for the last 35 years, founding 2 centers for de-addiction, 2 centers for HIV care, and I now live for the last 15 years in the Sumannahalli campus, along with people affected by leprosy, HIV and disabilities. And this last 15 years has been the happiest years of my life. A lot of people say it's so difficult to work with leprosy affected, but I say it's so satisfying. So much of joy and happiness when you work with people like that. We went all the way to tsunami affected people in 2004. 2014, when the earthquake happened in Nepal, we traveled to Nepal. We were there for about 5 years. When 2009, the floods happened in Bellary, North Karnataka, we traveled there. 2018, floods in Kerala, we went to Wayanad. And COVID, we were all over the place, starting a program called Mother's Meal. So I found that finding happiness in life is by giving happiness to somebody else. Let's all be happy. Let's all create a happy world. Thank you so much.
ಕಾರ್ಯಕ್ರಮ ಟ್ರೇಡಾ ಅವರು ಆರ್ಗನೈಸ್ ಮಾಡಿರುವಂಥದ್ದು. ಎಲ್ಲ ವಿದ್ಯಾರ್ಥಿಗಳಿಗೋಸ್ಕರ, ನರ್ಸಿಂಗು, ಬೇರೆ ಬೇರೆ ಕಾಲೇಜ್ ವಿದ್ಯಾರ್ಥಿಗಳಿಗೋಸ್ಕರ ಮೆಂಟಲ್ ಹೆಲ್ತು ಮತ್ತು ಅದರ ವೆಲ್ನೆಸ್ ಬಗ್ಗೆ ಒಂದು ಕಾನ್ಫರೆನ್ಸು. ಅದಕ್ಕೆ ನಮ್ಮ ಡಾಕ್ಟರ್ ಸುಜಾತ ರಾಠೋದ್ ಅವರು, ಗೌರ್ಮೆಂಟ್ ಆಫ್ ಕರ್ನಾಟಕ ಡೈರೆಕ್ಟರ್ ಆಫ್ ಮೆಡಿಕಲ್ ಎಜುಕೇಷನ್ ಅವರು ಬಂದಿದ್ದಾರೆ. ಹಾಗೆ ಒಳ್ಳೆ ರಿಸೋರ್ಸ್ ಪರ್ಸನ್ಸು ಬಂದಿದ್ದಾರೆ, ಸೆಂಟ್ ಜಾನಿಂದ, ವೈದೇಹಿಯಿಂದ ಎಲ್ಲ ಬಂದಿದ್ದಾರೆ. ಇದು ನಿಜವಾಗೂ ವಿದ್ಯಾರ್ಥಿಗಳಿಗೆ ಈಗ ಈ ದಿನದಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಸ್ಟ್ರೆಸ್ಸು, ಎನ್ಸೈಟಿ, ಡಿಪ್ರೆಷನು ಇದಕ್ಕೆಲ್ಲ ತುಂಬ ಹೋಗ್ತಾ ಇದ್ದಾರೆ. ಇಂಥ ಒಂದು ಕಾರ್ಯಕ್ರಮ ಮಾಡೋದ್ರಿಂದ ನಮ್ಮ ವಿದ್ಯಾರ್ಥಿಗಳಿಗೂ ಇದರಿಂದ ಈ ಸ್ಟ್ರೆಸ್ಸಿಂದ ಹೊರಗಡೆ ಬರಲಿಕ್ಕೂ ಅನುಕೂಲ ಆಗುತ್ತೆ. ಮತ್ತು ಒಳ್ಳೆಯ ಸ್ಪೀಕರ್ಸ್ ಇದ್ದಾರೆ. ಇದರಿಂದ ಅವರ ಅಧ್ಯಯನ ಮಾಡಿರುವಂಥದ್ದು, ಅವರ ರಿಸರ್ಚ್ ಪೇಪರ್ಸು ಎಲ್ಲ ಪ್ರೆಸೆಂಟ್ ಮಾಡೋದ್ರಿಂದ ನಮ್ಮ ವಿದ್ಯಾರ್ಥಿಗಳಿಗೂ ತುಂಬ ಅನುಕೂಲ ಆಗುತ್ತೆ. ಇಂಥ ಕಾರ್ಯಕ್ರಮಗಳು ನಿಜವಾಗೂ ಹೌದು, ತಾವೇ ಎಲ್ಲ ನೋಡ್ತಾ ಇದ್ದೀರಿ. ಈ ದಿನಗಳಲ್ಲಿ ಭಾಳಷ್ಟು ಸ್ಟ್ರೆಸ್ ಇದೆ, ಎಸ್ಪೆಷಲಿ ನಮ್ಮ ಮೆಡಿಕಲ್ ಪ್ರೊಫೆಷನಲ್ಲಿ ಡಾಕ್ಟರ್ಸಿಗೂ ಮೆಡಿಕಲ್ ವಿದ್ಯಾರ್ಥಿಗಳಿಗೂ ಭಾಳಷ್ಟು ಸ್ಟ್ರೆಸ್ ಇದೆ, ವರ್ಕಿಂಗ್ ಅವರ್ಸ್ ಹೆಚ್ಚಿದೆ. ಇದರಿಂದೆಲ್ಲ ತುಂಬ ಕಷ್ಟ ಆಗ್ತಾಯಿದೆ. ಇದರಿಂದೆಲ್ಲ ಹೊರಗಡೆ ಬರಬೇಕಿದ್ರೆ ಅವರಿಗೆ ಈ ಥರದ್ದು ಕಾನ್ಫರೆನ್ಸ್ಗಳಾಗಬೇಕು. ಮತ್ತು ಅವ್ರು ಹಂಚಿಕೊಳ್ಬೇಕು, ಅವರ ಫ್ರೆಂಡ್ಸು, ಅವರ ಟೀಚರ್ಸು, ಬೆಸ್ಟ್ ಫ್ರೆಂಡ್ಸ್ ಒಟ್ಟಿಗೆ ಹಂಚ್ಕೊಂಡಾಗ ಮಾತ್ರ ಇದರಿಂದ ಹೊರಗಡೆ ಬರಲಿಕ್ಕಾಗುತ್ತೆ. ಈ ಮೇಡಮ್ ಹೇಳಿದ್ರು, ಇದೆಲ್ಲ ಕಮ್ಯುನಿಕೇಷನ್ ಚೆನ್ನಾಗಿರಬೇಕು. ಕಮ್ಯುನಿಕೇಷನ್ ಸ್ಕಿಲ್ಲು ಚೆನ್ನಾಗಿದ್ದರೆ, ನಾವು ಶೇರ್ ಮಾಡಿಕೊಂಡ್ರೆ ಎಲ್ಲದಕ್ಕೂ ಪರಿಹಾರ ಇರುತ್ತೆ. ಅದನ್ನು ಕಂಡುಕೊಳ್ಬೇಕು. ಅಲ್ಲಿ ಮುಂಚಿನ ದಿನಗಳಲ್ಲಿ ನಾವು ನೋಡ್ತಿದ್ವಿ ಬರೀ ಆಲ್ಕೋಹಾಲ್ ಅಡಿಕ್ಷನ್ನು ಇಲ್ಲ ಟೊಬ್ಯಾಕೋ ಅಡಿಕ್ಷನ್ ಜಾಸ್ತಿ ಇರ್ತಿತ್ತು. ಬಟ್ ಈಗಿನ ಯಂಗರ್ ಜನ್ರೇಷನ್ಗೆ ಇಟ್ಸ್ ಅ ಸ್ಯಾಡ್ ಥಿಂಗ್ ದಟ್ ದೇರ್ ಇಸ್ ಅ ಹ್ಯೂಜ್ ಡ್ರಗ್ ಮೆನೇಸ್. ಯಾಕಂದರೆ ಮಕ್ಕಳಲ್ಲಿ ಅವೈಲಿಬಿಲಿಟಿ ಹೇಗೆ ಬರ್ತಿದೆ ಗೊತ್ತಿಲ್ಲ, ಬಟ್ ಥ್ರೂ ಔಟ್ ದ ಸ್ಟೇಟ್, ಸ್ಪೆಷಲಿ ನಾರ್ತ್ ಕರ್ನಾಟಕಲ್ಲೆಲ್ಲ ಸ್ವಲ್ಪ ಜಾಸ್ತಿ ಆಗ್ತಿದೆ. ಆ್ಯಂಡ್ ಮೆಡಿಕಲ್ ಪ್ರೊಫೆಷ್ನಲ್ ಅಂತೂ ಬೇರೆ ಥರ ಮೆಡಿಕೇಷನ್ನಲ್ಲಿ ಇದ್ದೇ ಇರ್ತೀವಿ. ಅಂದರೆ ಡಾಕ್ಟ್ರಾಗಿ ನಮಗೆ ಯಾವ್ಯಾವ ಮೆಡಿಕೇಷನಿಂದ ಯಾರ್ಯಾರಿಗೆ ಒಳ್ಳೆಯದಾಗುತ್ತೆ ಅನ್ನೋದು, ಅಂದರೆ ಅವ್ರ ನೋವು ಕಡಿಮೆ ಮಾಡೋಕ್ಕೆ ಯಾವ್ಯಾವ ಔಷಧಿಗಳಂತ ನಮ್ಗೆ ಗೊತ್ತಿರೋದ್ರಲ್ಲಿ ಅದನ್ನಲ್ಲೇ ಅಡಿಕ್ಟಿವ್ ಹ್ಯಾಬಿಟ್ಸ್ ಮಾಡ್ಕೊಳ್ಳೋರು ಇರ್ತಾರೆ. ಲೈಕ್ ಅನಸ್ಥೀಸಿಯಾ ಡಾಕ್ಟರ್ಸ್ ಇರ್ಬೋದು, ಯಾಕಂದರೆ ಲಾಂಗ್ ಟರ್ಮ್ ಪೇನ್ ರಿಲೀಫಿಗೆ ಕೊಡೋ ಅಂಥ ಔಷಧಿಗಳಲ್ಲಿರ್ಬೋದು. ಇದು ಬಿಟ್ಟು ವಾಟ್ ಈಸ್ ಅವೈಲೇಬಲ್ ಇನ್ ದ ಮಾರ್ಕೆಟ್, ಇದೂ ಯಾವ ರೀತಿಲಿ ಹುಡುಗರಿಗೆ ಸಿಗ್ತಿದೆ ಅಂತ ಗೊತ್ತಿಲ್ಲ. ಬಟ್ ಈಗಿನ ಜನ್ರೇಷನಲ್ಲಿ ಇದು ಡ್ರಗ್ ಮೆನೇಸ್ ಹ್ಯಾಸ್ ಬಿಕಮ್ ಅ ರಿಯಲ್ ಪ್ರಾಬ್ಲಮ್. ಇದಕ್ಕೆ ನಾನು ಹೇಳೋದೇನೆಂದರೆ, ನಮ್ಮಿನ ಈ ಯಂಗರ್ ಜನ್ರೇಷನ್ ಏನಂದರೆ ಬರೀ ಅವ್ರು ಮೊಬೈಲಲ್ಲಿ ಇರ್ತಾರೆ, ಇಲ್ಲ ಬರೀ ಸೋಷಿಯಲ್ ಮೀಡಿಯಾ ಇಂಥದ್ರಲ್ಲಿ ಫ್ರೆಂಡ್ಸ್ ಇರುತ್ತೆ ಹೊರತು ಸಾಮಾಜಿಕವಾಗಿ ಅವ್ರ ತಂದೆ ತಾಯಿ ಜೊತೆ ಆದರೂ ಮಾತಾಡೋದಾಗಲಿ, ಅವ್ರ ಫ್ರೆಂಡ್ಸ್ ಜೊತೆ ಮಾತಾಡ್ಕೊಳ್ಳೋದಾಗಲಿ, ಅವ್ರ ಟೀಚರ್ಸ್ ಹತ್ರ ಕಷ್ಟ ಹೇಳ್ಕೊಳ್ಳೋದಾಗಲಿ ಇದನ್ನು ಕಲ್ತಿಲ್ಲ. ಇದನ್ನು ಕಲಿಬೇಕು. ಯಾಕಂದರೆ ಮುಂಚೆಯಿಂದ ನಮ್ಗೆ ಗೊತ್ತಿದೆ, ನಮ್ಮ ಇಂಡಿಯನ್ ವ್ಯಾಲ್ಯೂ ಸಿಸ್ಟಮಲ್ಲಿ ದೊಡ್ಡ ದೊಡ್ಡ ಸಂಸಾರದಲ್ಲಿ ನಾವು ಇದ್ದವರು, ತಂದೆ ತಾಯಿ ಆಗಿರ್ಬೋದು, ಅಜ್ಜಿ ತಾತ ಇರ್ಬೋದು, ನಮಗೆ ಹಳೇದನ್ನೆಲ್ಲ, ಅಂದರೆ ನಮ್ಮ ಮೈಥಾಲಜಿಲಿ ಏನೇನು ಒಳ್ಳೆ ಸಿಸ್ಟಮ್ಸ್ ಇತ್ತು ಅದನ್ನೆಲ್ಲ ಹೇಳ್ಕೊಡ್ತೀವಿ. ಈಗ ವಿ ಆಲ್ ಹ್ಯಾವ್ ಬಿಕಮ್ ಇನ್ ಟು ನ್ಯೂಕ್ಲಿಯರ್ ಫ್ಯಾಮಿಲಿ. ದಟ್ ಈಸ್ ಒನ್ ಆಫ್ ದ ಮೇನ್ ಥಿಂಗ್ಸ್. ಅದರಲ್ಲಿ ಈಗ ಯಾರೂ ಇರಲ್ಲ, ತಂದೆ ತಾಯಿ ಇಬ್ಬರೇ ಇರ್ತಾರೆ, ಬೆಳಿಗ್ಗೆ ಹೋಗ್ತಾರೆ, ರಾತ್ರಿ ಬರ್ತಾರೆ. ಈ ರೀತಿ ಇದ್ದಾಗ ಮಕ್ಳಿಗೂ ಒಳ್ಳೆ ರೋಲ್ ಮಾಡೆಲ್ಸ್ ಸಿಗೋದು ಕಷ್ಟ. ಮತ್ತು ದುಡ್ಡಿದ್ದಾಗ ಯಾವ ರೀತಿಲಿ ಅವರು ತೊಗೋತಾರೆ ಗೊತ್ತಿಲ್ಲ. ಬಟ್ ಈ ಡ್ರಗ್ ಅವೈಲಿಬಿಲಿಟಿ ಜಾಸ್ತಿ ಆದಷ್ಟು ನಮ್ಮ ಯಂಗ್ಸ್ಟರ್ಸ್ಗೆ ನಾಳೆ ಪಾಸಿಟಿವ್ ಸೊಸೈಟಿ ಕಡೆ ನೋಡೋದು ಕಷ್ಟ ಆಗುತ್ತೆ. ಇದಕ್ಕೆ ಮೇನ್ ಇನ್ವಾಲ್ವ್ಮೆಂಟು ತಂದೆ ತಾಯಿಗಳು ನೋಡ್ತಾ ಇರಬೇಕು. ಅವ್ರ ಮಕ್ಕಳಲ್ಲಿ ಯಾವ್ಯಾವ ಬಿಹೇವಿಯರ್ ಚೇಂಜಸ್ ಆಗ್ತಿದೆ ಅಂತ ಅವರು ನೋಡ್ಕೋಬೇಕು. ನಮ್ಮ ಟೀಚರ್ಸು, ಫ್ಯಾಕಲ್ಟಿಗಳೂ ನೋಡ್ತಾ ಇರಬೇಕು. ಯಾಕೆ ಹುಡುಗರಲ್ಲಿ ಐದರ್ ಡಿಪ್ರೆಷನ್ ಇದೆಯಾ, ಸ್ಟ್ರೆಸ್ ರಿಲೇಟೆಡ್ ಒಂದೇ ಇದೆಯಾ, ಇಲ್ಲ ಬೇರೆ ರೀತಿ ಇದೆಯಾ ಅಂತ. ಆ್ಯಂಡ್ ವಿ ಹ್ಯಾವ್ ಲಾಟ್ ಆಫ್ ಕೋಪಿಂಗ್ ಸಿಸ್ಟಮ್ಸ್ ನಮ್ಮಲ್ಲಿ. ನಮ್ಮದು ತಲಾಂತರಿಂದ ಬಂದಿರೋದು ಯೋಗ ಆಗ್ಬೋದು, ಪ್ರಾಣಾಯಾಮ ಆಗ್ಬೋದು, ಇದೆಲ್ಲ ಒಳ್ಳೆತನ ನಮ್ಮ ಸೊಸೈಟಿಲೇ ಇದ್ದಿದ್ದನ್ನು ನಾವು ನಮ್ಮ ಮಕ್ಕಳಿಗೆ ಹೋಲಿಸ್ಟಿಕ್ ಅಪ್ರೋಚ್ ಥರ ಮಾಡಿಸೋದನ್ನು ಕಲಿಬೇಕು. ಇದು ಕಲಿತ್ರೆ ನಾವು ಎಷ್ಟೋ, ಯಾಕಂದ್ರೆ ಸ್ಟ್ರೆಸ್ ಇದ್ದೇ ಇದೆ. ಈಗ ನೀವು ನಾವು ಬೆಳಿಗ್ಗೆ ಆರ್ ಟಿ ನಗರಿಂದ ಇಲ್ಲಿ ಬರೋಕ್ಕೆ 1 hour ತೋರಿಸಿದ್ರೂ 2.5 ಗಂಟೆ ಆಯಿತು. ಆ ಥರ ಟ್ರಾಫಿಕ್ ಸ್ಟ್ರೆಸ್ ಆಗ್ಬೋದು, ಕೆಲಸದ ಒತ್ತಡ ಆಗ್ಬೋದು. ಹುಡುಗರಿಗಂತೂ ಎಲ್ಲ ಥರನೂ ಒತ್ತಡ. ಯಾಕಂದರೆ ಈಗ ಅವರು ಸುತ್ತಮುತ್ತ ನೋಡ್ತಾರೆ ಬೇರೆಯವರಲ್ಲಿ ಪೇಯಿಂಗ್ ಕೆಪಾಸಿಟಿ ಎಷ್ಟಿರುತ್ತೆ. ಈ ದುಡ್ಡಿನ ಅಭಾವದಿಂದ ಆಗೋ ಸ್ಟ್ರೆಸ್ಸೂ ಇರ್ಬೋದು. ಮೆಡಿಕಲ್ ಕೋರ್ಸ್ಗಳೆಲ್ಲ ಸಿಕ್ಕಾಪಟ್ಟೆ ಕಷ್ಟ. ಅಂದರೆ ಓದೋದು ನೀವು 22 ತಾಸು ಓದ್ಬೇಕು, ಅಷ್ಟು ಕೆಲಸಗಳು ಓದೋದಿರುತ್ತೆ, ಪೇಷಂಟ್ ಒತ್ತಡಗಳಿರುತ್ತೆ. ಇದನ್ನೆಲ್ಲನೂ ಫೇಸ್ ಮಾಡಿ ಕೋಪಿಂಗ್ ಸ್ಕಿಲ್ಸ್ ಕಲಿಬೇಕು. ಆ್ಯಂಡ್ ಮುಂಚೆ ನಾನು ಹೇಳ್ದಂಗೆ ನಮ್ಮ ಸುತ್ತಮುತ್ತ ನಮ್ಮ ತಂದೆ ಹಿರಿಯರಾಗ್ಬೋದು, ಫ್ರೆಂಡ್ಸ್ ಇರ್ಬೋದು, ಇವ್ರ ಹತ್ರ ನಾವು ಮಾತಾಡಿ
ಚಾಲೆಂಜಸ್ಸು ಫೇಲಿಯರ್ಸನ್ನು ನೋಡ್ಕೊಳ್ಳೋದು ಹೊರತು ಸುಮ್ಮನೆ ಜೀವ ತೆಕ್ಕೊಳ್ಳೋದಲ್ಲ, ಇಲ್ಲ ಇನ್ನೊಂದು ಇಂಥ ಡ್ರಗ್ಸ್ಗೆ ಬಲಿ ಆಗಬಾರ್ದು. ದಿಸ್ ಈಸ್ ವಾಟ್ ಐ ವುಡ್ ಸೇ ಫಾರ್ ದ ಯಂಗರ್ ಪೀಪಲ್. ಆ್ಯಂಡ್ ಐ ಆಮ್ ಹ್ಯಾಪಿ ಟ್ರೆಂಡಾ ಅವರು ದಿಸ್ ಟ್ರೇಡಾ ದೇ ಆರ್ ಲುಕಿಂಗ್ ಇನ್ ಟು ಮೆಂಟಲ್ ಹೆಲ್ತ್. ಆ್ಯಂಡ್ ಐ ಹ್ಯಾವ್ ಆಲ್ವೇಸ್ ಬಿಲೀವ್ ನಾವು ಡಾಕ್ಟರ್ಸ್ ಆಗಿ ಸೊಸೈಟಿಲಿ ಬರೀ ನಮಗೆ ಕಾಯಿಲೆಗೆ ಬರೋರಿಗೆ ಟ್ರೀಟ್ಮೆಂಟ್ ಮಾಡಬಾರ್ದು. ವಿ ಶುಡ್ ಲುಕ್ ಅಟ್ ಅವ್ರ ಕಾಯಿಲೆ ಆಗಿ ಬರಲೇಬಾರ್ದು, ಆ ರೀತಿ ವೆಲ್ನೆಸ್ ಸೊಸೈಟಿನ ಕ್ರಿಯೇಟ್ ಮಾಡಬೇಕು ಅಂತ ನಾನು ಮುಂಚೆಯಿಂದನೂ ದಟ್ ಈಸ್ ದ ಅಡ್ವೈಸ್ ಐ ಗಿವ್ ಟು ಯಂಗ್ಸ್ಟರ್ಸ್. ಆ್ಯಂಡ್ ಅದೇ ರೀತಿ ಇವರು ದೇ ಆರ್ ಲುಕಿಂಗ್ ಮೋರ್ ಟುವರ್ಡ್ಸ್ ವೆಲ್ನೆಸ್ ಸೊಸೈಟಿ. ಆ್ಯಂಡ್ ನಾವು ಮೆಂಟಲಿ ಸ್ಟ್ರಾಂಗ್ ಇದ್ದರೆ ನೀವು ಫಿಸಿಕಲಿ ಎಷ್ಟೇ ಇದ್ರೂ ಮೆಂಟಲ್ ಪಾಸಿಟಿವಿಟಿ ಮುಂದೆ ಯಾವುದೂ ಎಲ್ಲನೂ ಚಿಕ್ಕದಾಗ್ಬಿಡುತ್ತೆ. ಥ್ಯಾಂಕ್ ಯು. ಭಾಳ ಚೆನ್ನಾಗಿದೆ. ಮಾನಸಿಕ ಆರೋಗ್ಯದ ಬಗ್ಗೆ ಅರಿವು ಭಾಳ ಕಮ್ಮಿ ಇದೆ. ಪರ್ಟಿಕ್ಯುಲರ್ಲಿ ನಮ್ಮ ಸ್ಟೂಡೆಂಟ್ಸ್ನಲ್ಲಿ ಮಾನಸಿಕ ಅರಿವು ಭಾಳ ಕಮ್ಮಿ ಇದೆ. ಸೊ ಈ ಥರ ಸೆಷನ್ಸ್ ಮಾಡೋದ್ರಿಂದ ಅವ್ರಿಗೂ ಉಪಯೋಗ ಆಗುತ್ತೆ, ನಮ್ಮ ಸೊಸೈಟಿಗೂ ಉಪಯೋಗ ಆಗುತ್ತೆ. ಹೌದು, ದುಶ್ಚಟಗಳು ಇವಾಗ ಅವೇರ್ನೆಸ್ ಏನಿದೆ ಮಕ್ಕಳಲ್ಲಿ ಭಾಳ ಕಮ್ಮಿ ಇದೆ. ದುಶ್ಚಟಗಳು ಎಲ್ಲ ಕಡೆ ಸಿಗ್ತಾ ಇದೆ. ಸೊ ಅದರಿಂದ ಅದರ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಮಕ್ಕಳಲ್ಲಿ, ಅದೇನು ಎತ್ತ ಅಂತ. ಬಟ್ ಇದರಿಂದ ಭಾಳಷ್ಟು ತೊಂದರೆಗಳಾಗ್ತದೆ. ಮಾನಸಿಕವಾಗಿ ತೊಂದರೆ ಆಗುತ್ತೆ, ದೈಹಿಕವಾಗಿ ತೊಂದರೆ ಆಗುತ್ತೆ, ಸಾಮಾಜಿಕವಾಗಿ ತೊಂದರೆ ಆಗ್ತಾಯಿದೆ. ಸೊ ಈ ಅರಿವು ಮೂಡಿಸೋದ್ರಿಂದ ಅಟ್ಲೀಸ್ಟ್ ಈ ಥರ ವಸ್ತುಗಳನ್ನ ನಾವು ಉಪಯೋಗಿಸ್ಕೊಳ್ಬಾರ್ದು ಅಂತ ಮಕ್ಕಳಿಗೆ ಅರಿವು ಆಗೋದ್ರಿಂದ ಮುಂದಕ್ಕೆ ಉಪಯೋಗ ಆಗುತ್ತೆ. ಜೀವನ ಶೈಲಿನೇ ಬದಲಾವಣೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇದರಿಂದ. ಹೌದು, ಇವಾಗ ಜೀವನ ಶೈಲಿ ನನ್ನ ಲೆಕ್ಚರ್ನಲ್ಲಿ ಹೇಳ್ದಂಗೆ ಇವಾಗ ನಾವು ವರ್ಚುವಲ್ ವರ್ಲ್ಡ್ ಅಂತ ಹೇಳಿದ್ರೆ ಬರೀ ಮೊಬೈಲು, ಫೇಸ್ಬುಕ್ಕು, ವಾಟ್ಸಪ್ಪು ಇದರಲ್ಲೇ ಇದ್ದೀವಿ. ಒಂದು ಫಿಸಿಕಲ್ ಕಾಂಟ್ಯಾಕ್ಟ್ ಏನಿದೆ ಅದು ಪೂರ್ತಿ ನಾಶ ಆಗ್ತಾಯಿದೆ. ಎಕ್ಸಸೈಸ್ ಅನ್ನೋದಾಗಲಿ, ಬೇರೆದ ಒಂದು ದೈಹಿಕವಾಗಿ ಆ್ಯಕ್ಟಿವ್ ಇರೋದಾಗಲಿ ಅದು ಯಾವುದೂ ಆಗ್ತಾಯಿಲ್ಲ. ಅದರಿಂದ ನಮ್ಮ ಚಿಕ್ಕ ಮಕ್ಕಳಲ್ಲಿ ಭಾಳಷ್ಟು ತೊಂದರೆಗಳಾಗ್ತಾಯಿದೆ. ಫಿಸಿಕಲಾಗಿ ತೊಂದರೆ ಆಗ್ತಾಯಿದೆ, ಸೈಕಲಾಜಿಕಲ್ ತೊಂದರೆ ಆಗ್ತದೆ, ಸೋಷಿಯಲ್ ವ್ಯವಸ್ಥೆನಲ್ಲಿ ತೊಂದರೆ ಆಗ್ತಾಯಿದೆ. ಸೊ ಇದರಿಂದ ಮುಂದೆ ಬರಬೇಕಂತ ಹೇಳಿದ್ರೆ ಒಂದು ಡಿಸಿಪ್ಲಿನ್ ಲೈಫ್ ಸ್ಟೈಲ್ ಬೇಕಾಗುತ್ತೆ. ಮೊದಲನೇದಾಗಿ ಈ ಮೊಬೈಲ್ ದುಶ್ಚಟದಿಂದ ಮತ್ತು ಮದ್ಯವ್ಯಸನ ಮತ್ತು ಬೇರೆ ಥರದ ಸಬ್ಸ್ಟೆನ್ಸ್ ಅಬ್ಯೂಸಿಂದ ಹೊರಗಡೆ ಬರಬೇಕಾಗುತ್ತೆ. ನನ್ನ ಹೆಸರು ಡಾಕ್ಟರ್ ಜಾನ್ಸನ್ ಪ್ರದೀಪ್ ಅಂತ. ನಾನು ಸೆಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಡಿಪಾರ್ಟ್ಮೆಂಟ್ ಆಫ್ ಸೈಕ್ಯಾಟ್ರಿ ಹೆಡ್ ಆಗಿದ್ದೀನಿ ಇವಾಗ. ಸೊ ಮಾನಸಿಕ ತೊಂದರೆಗಳು ತುಂಬ ಇದೆ ಮತ್ತು ಅದು ನಾವು ತುಂಬ ನೋಡಿದ್ದೀವಿ. ನಾವು ಸೈಕ್ಯಾಟ್ರಿಸ್ಟಾಗಿ ತುಂಬ ಅನೇಕ ಜನರಿಗೆ ಸಹಾಯ ಮಾಡಿದ್ದೀವಿ ಮತ್ತು ಹಲವಾರು ನಾವು ಮಾತ್ರೆಗಳನ್ನು ಪೇಷಂಟ್ಸ್ಗೆಲ್ಲ ಕೊಟ್ಟು ಸರಿಪಡಿಸಿದ್ದೀವಿ. ಎಷ್ಟೋ ಜನರಿಗೆ ಒಂದು ಮಾರ್ಗದರ್ಶಿಯಾಗಿದ್ದೀವಿ ನಾವು. ಸೊ ಈ ಒಂದು ಡಿಕೇಡ್ ಅಂತ ಹೇಳ್ತೀವಲ್ಲ, ನಾವು ಈ ಡಿಕೇಡ್ನಲ್ಲಿ ಇವಾಗಿರೋ ಮೇನ್ ಪ್ರಾಬ್ಲಮ್ಸ್ ಏನಂದರೆ ನಮ್ಮ ಮಕ್ಕಳು ಮತ್ತು ಯಂಗ್ಸ್ಟರ್ಸ್ ಅಂತ ಹೇಳ್ತೀವಲ್ಲ. ಸೊ 20 years to 25 years ಅಥವಾ 30 years ಆ ರೇಂಜ್ನಲ್ಲಿರೋರಿಗೆ ತುಂಬ ಹಲವಾರು ಪ್ರಶ್ನೆಗಳಿದೆ. ಏನಂದರೆ ಮೊಬೈಲ್ ಅಡಿಕ್ಷನ್ ಇದೆ ಮತ್ತು ಗಂಜಾ, ಆಲ್ಕೋಹಾಲ್ ಮತ್ತು ಹಲವಾರು ಮಾದಕ ವಸ್ತುಗಳನ್ನು ಅವರು ತಗೋತಾರೆ. ಸೊ ಇದನ್ನು ನಾವು ತಡೆಗಟ್ಟಬೇಕು ಮತ್ತು ಅವರಿಗೆ ಮಾನಸಿಕ ತೊಂದರೆಗಳಿಂದ ನಾವು ಮುಕ್ತಿ ಕೊಡಬೇಕು ಅವರಿಗೆ. ಸೊ ಅದಕ್ಕೋಸ್ಕರ ಅವರು ಎಷ್ಟು ಬೇಗ ಇದನ್ನು ರೆಕಗ್ನೈಸ್ ಮಾಡಿ ಅವರು ಬರ್ತಾರೋ ಅಷ್ಟು ಬೇಗ ನಾವು ಅವ್ರಿಗೆ ಸಹಾಯ ಮಾಡಿ ಹೆಲ್ಪ್ ಮಾಡ್ಬೋದು. ಬೇಗ ಹೆಲ್ಪ್ ಮಾಡಿ ಅವ್ರಿಗೆ ಒಳ್ಳೆಯ ದಾರಿಯನ್ನು ನಾವು ತೋರಿಸ್ಬೋದು. ಸರ್, ಈಗ ಸಮಾಜದ ಆರೋಗ್ಯವನ್ನು ಕಾಪಾಡ್ತಕ್ಕಂಥ ಡಾಕ್ಟರ್ಗಳೇ ಮಾನಸಿಕ ಒತ್ತಡಕ್ಕೆ ಬಲಿಯಾಗ್ತಾರೆ ಕೆಲಸ. ಹೌದು, ಇವಾಗ ನೋಡಿದ್ರಲ್ಲ, ಹಲವಾರು ಡಾಕ್ಟರ್ಸ್ಗಳನ್ನು ಹೊಡೆಯೋಕ್ಕೆ ಹೋಗ್ತಾರೆ ಮತ್ತು ರೇಪ್ ಮಾಡಿದ್ದಾರೆ. ಇವರು ರೀಸೆಂಟಾಗಿ RG Kar ಮೆಡಿಕಲ್ ಕಾಲೇಜ್ನಲ್ಲಿ ಒಬ್ಬರು ಡಾಕ್ಟರ್ನ ರೇಪ್ ಮಾಡಿ ಕೊಲ್ಲಿದ್ದಾರೆ. ಮತ್ತು ಅದು ಮಾತ್ರ ಅಲ್ಲ, ಈ ಶಿಫ್ಟ್ ಅವರ್ಸು ಹಲವಾರು ಟೈಮ್ ಡಾಕ್ಟರ್ಸು ತುಂಬ ಸಮಯ ಅವರು ಹಾಸ್ಪಿಟಲ್ ಟೈಮ್ ಸ್ಪೆಂಡ್ ಮಾಡಬೇಕು, ಇದೆಲ್ಲ ಇರುತ್ತೆ. ಬಟ್ ಡಾಕ್ಟ್ರೂ ಅವರು ಆರೋಗ್ಯ ನೋಡ್ಕೋಬೇಕು. ಯಾಕಂದರೆ ನಿಮಗೆ ಸ್ಪೆಸಿಫಿಕ್ಕಾಗಿ ಟೈಮ್ ಏನು ಸಿಗೋಲ್ಲ ನಿಮಗೆ. ಸೊ ಡಾಕ್ಟ್ರು ಅವ್ರ ಆರೋಗ್ಯನ ಅವರು ನೋಡ್ಕೋಬೇಕು. ಸೊ ಟೈಮ್ ಸಿಗುವಾಗ ಅವ್ರ ಮನೆಗೆ ಹೋಗಿ ರೆಸ್ಟ್ ತಗೋಬೇಕು ಮತ್ತು ಒಳ್ಳೆ ನಿದ್ದೆ ಮಾಡಿದರೆ ಒಳ್ಳೇದು ಅವ್ರಿಗೆ. ಆಹಾರನೂ ಒಳ್ಳೆಯ ಆಹಾರ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಟೈಮ್ ಸಿಗುವಾಗ ವರ್ಷದಲ್ಲಿ ಯಾವಾಗಾದರೂ ಡೆಫಿನೆಟ್ಲಿ ಅವರಿಗೆ ವೆಕೇಷನ್ ಅಂತ ಟೈಮ್ ಸಿಗುತ್ತೆ. ಆವಾಗ ಅವ್ರ ಫ್ಯಾಮಿಲಿ ಜೊತೆಗೆ ಅವ್ರ ಆಚೆ ಕಡೆ ಎಲ್ಲಾದರೂ ಹೋಗಿ ಸ್ವಲ್ಪ ದಿನಗಳು ಆರಾಮಾಗಿ ರಿಲ್ಯಾಕ್ಸ್ ಮಾಡಿದರೆ ಅವ್ರ ಮೈಂಡು ಚೆನ್ನಾಗಾಗುತ್ತೆ. ಸೊ ಎಲ್ಲರಿಗೂ ಒಂದು ಬ್ರೇಕ್ ಬೇಕು. ಅದೇ ಥರ ಡಾಕ್ಟ್ರುಗಳಿಗೂ ಒಂದು ಬ್ರೇಕ್ ಕೊಟ್ಟರೆ ಚೆನ್ನಾಗಿರುತ್ತೆ, ಅವರು ತಗೊಂಡ್ರೆ ಚೆನ್ನಾಗಿರುತ್ತೆ. ಇಂತಹ ವಿಚಾರಗೋಷ್ಠಿಗಳಿಂದ ವಿದ್ಯಾರ್ಥಿಗಳು ಯಾವ ರೀತಿ
ಇದರಿಂದ ಅವರು ಫಸ್ಟ್ ಆಫ್ ಆಲ್ ಇವಾಗ ಟಾಪಿಕ್ ನೋಡಿ, ಬೆಳಗ್ಗೆ ನಾವು ಏನು ಮಾತಾಡಿದ್ದೇವೆ ಅಂದರೆ ಫಾಸ್ಟರಿಂಗ್ ಮೆಂಟಲ್ ಹೆಲ್ತ್, ಅಂದರೆ ನಾವು ಮಾನಸಿಕ ಆರೋಗ್ಯವನ್ನು ಹೆಂಗೆ ಸರಿಪಡಿಸ್ಬೋದು, ಇಲ್ಲ ಇಂಪ್ರೂವ್ ಮಾಡ್ಬೋದು. ಯಾಕಂದರೆ ಎಲ್ಲರಿಗೂ ಆರೋಗ್ಯ ಮಾನಸಿಕ ಪ್ರಾಬ್ಲಮ್ ಇರಲ್ಲ, ಬಟ್ ಇದ್ರೂ ಅದರಲ್ಲಿ ಹೋಗೋಕ್ಕೆ ಮುಂಚೆನೇ ನಾವು ಹೆಂಗೆ ಅದನ್ನು ತಡೆಗಟ್ಬೋದು ಅಂತ ನಾವು ಮಾತಾಡಿದ್ದೀವಿ. ಮೊದಲನೇದು ನಮ್ಮ ಆರೋಗ್ಯವನ್ನು ನೋಡ್ಕೋಬೇಕು, ಫಿಸಿಕಲ್ ಹೆಲ್ತು. ಎರಡನೇದು ನಮ್ಮ ಬರುವ ಏನಾದರೂ ಒಂದು ಮಾನಸಿಕ ತೊಂದರೆ ಇದ್ದರೆ ಅದನ್ನು ನಾವು ಮುಚ್ಚಿಡ್ತೀವಿ, ನಾವು ಯಾರ ಹತ್ರ ಮಾತಾಡೋದಿಲ್ಲ. ಬಟ್ ಅವರು ಮಾತಾಡಿದರೆ ಅದ್ರ ಬಗ್ಗೆ ಅವ್ರಿಗೆ ಬೇಗ ಚಿಕಿತ್ಸೆ ಅಥವಾ ಏನಾದರೂ ಒಂದು ದಾರಿಯನ್ನು ನಾವು ತೋರಿಸ್ಬೋದು. ಸೊ ಯಾವಾಗಲೂ ಮಾತ್ರನೇ ಕೊಡಬೇಕಂತ ಏನಿಲ್ಲ, ಕೌನ್ಸಿಲಿಂಗು ಕೊಡ್ಬೋದು. ಮತ್ತು ಹಲವಾರು ಕೌನ್ಸಿಲಿಂಗಲ್ಲೂ ಹಲವಾರು ಟೈಪ್ ಕೌನ್ಸಿಲಿಂಗ್ ಇದೆ, ಅವರಿಗೆ ಆ ವಿಷಯ ಬಗ್ಗೆ ನಾವು ಹೇಳ್ಕೊಡ್ತೀವಿ. ನನಗೆ ತುಂಬ ಸಂತೋಷ ಆಗ್ತಾಯಿದೆ. ಅಂದರೆ ನಮ್ಮ ದೇಶದಲ್ಲಿ ಹಲವಾರು ಜನ ಈ ಥರ ಕಷ್ಟದಲ್ಲಿರೋರಿದ್ದಾರೆ. ಆಲ್ಕೋಹಾಲಿಕ್ಸ್ ಆಗ್ಬೋದು, ಡ್ರಗ್ ಅಡಿಕ್ಟ್ಸ್ ಆಗ್ಬೋದು, HIV AIDS ಕಾಯಿಲೆ ಇರೋರು ಆಗ್ಬೋದು, ಲೆಪ್ರಸಿ ಇರುವ ಜನ ಆಗ್ಬೋದು. ಈ ಥರ ಹಲವಾರು ಜನರಿಗೆ ಈಗ ಸಮಾಜದಲ್ಲಿ ಒಂದು ಬದುಕಿಗೆ ತುಂಬ ಕಷ್ಟವಾದ ಜನ ಇದ್ದಾರೆ. ಸಾವಿರ ಜನತೆ ನಾನು ಕಳೆದ ಒಂದು 35 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೇನೆ. ನಾವು 2 ಡಿ ಅಡಿಕ್ಷನ್ ಸೆಂಟರ್ಸ್ ನಡೆಸ್ತಾ ಇದ್ದೇವೆ. ಒಂದು ಬೆಲ್ಗಾಮಲ್ಲಿ, ಇನ್ನೊಂದು ಗೋವಾದಲ್ಲಿ. 2 HIV ಕೇರ್ ಸೆಂಟರ್ಗಳಿದೆ, ಒಂದು ಬ್ಯಾಂಗ್ಳೂರಲ್ಲಿ, ಒಂದು ಬೆಲ್ಗಾಮಲ್ಲಿ. ಮತ್ತು ನಾನೀಗ ಸುಮನಹಳ್ಳಿ ಸಂಸ್ಥೆಯಲ್ಲಿ ಲೆಪ್ರಸಿ ಪೇಷಂಟ್ಸ್ ಜೊತೆ ಕೆಲಸ ಮಾಡ್ತಾಯಿದ್ದೇನೆ. ಮತ್ತು ಎಲ್ಲಿ ಡಿಸಾಸ್ಟರ್ಸ್ ಬಂದರೂ ಕೂಡ ನಾವು ಅಲ್ಲಿ ಕೆಲಸ ಮಾಡ್ತೇವೆ. ನಾವು ನೇಪಾಳಲ್ಲಿ ಎರ್ತ್ಕ್ವೇಕ್ ಬಂದಾಗ ಅಲ್ಲಿ ಹೋಗಿ ನಾವು ಮನೆಗಳು ಕಟ್ಟಿದ್ದೇವೆ. ಈಗ ಕೇರಳದಲ್ಲಿ ವಯನಾಡಲ್ಲಿ ದೊಡ್ಡ ಫ್ಲಡ್ಸ್ ಆಗಿದೆ, ಲ್ಯಾಂಡ್ ಸ್ಲೈಡ್ ಆಗಿದೆ, ಅಲ್ಲಿ ಕೂಡ ನಾವು ಕೆಲಸ ಮಾಡ್ತಾಯಿದ್ದೇವೆ. ಸೊ ಈ ಥರ ಕಾರ್ಯಗಳಿಗೆ ಜನರಿಗೆ ಒಂದು ಇನ್ಸ್ಪಿರೇಷನ್ ಆಗುವ ಆ ಒಂದು ಕಾರ್ಯ, ಈ ಥರ ಅವಾರ್ಡ್ಗಳು ಕೊಡುವುದು, ಜನರಿಗೆ ಎನ್ಕರೇಜ್ ಮಾಡುವುದು, ಇದನ್ನು ನೋಡಿ ಇನ್ನೂ ಹಲವಾರು ಜನ ಈ ಥರ ಸೋಷಿಯಲ್ ಸರ್ವೀಸಿಗೆ ಮುಂದಕ್ಕೆ ಬರಲಿ ಅಂತ ನಾನು ಆಶಿಸ್ತೇನೆ. ಥ್ಯಾಂಕ್ ಯು. HIV AIDS ಅಂದ್ರೆ ದೂರ ನಿಂತಿದೆ, ಅಂಥ ಜನರ ಮಧ್ಯೆ ತಾವು ಕೆಲಸ ಮಾಡಿ ಹೇಗೆ ಸಾಧ್ಯ? ನಾನು ಕಳೆದ ಒಂದು 20 ವರ್ಷಗಳು HIV ಬಾಧಿತರಾದ ಜನರ ಜೊತೆ ವಾಸ ಮಾಡ್ತಾ ಇದ್ದೇನೆ. ಅದನ್ನು ಸೇಫ್ ಆಗಿದ್ದೇನೆ, ಏನು ಪ್ರಾಬ್ಲಮ್ ಇಲ್ಲ. ಇದೊಂದು ಸೋಷಿಯಲ್ ಸ್ಟಿಗ್ಮಾ ಇದು, ಅದು ನಾವು ಚೇಂಜ್ ಮಾಡಬೇಕು. HIV ಆಗಲಿ, ಲೆಪ್ರಸಿ ಆಗಲಿ, ಈಗ ಮಾನಸಿಕ ಕಾಯಿಲೆಗಳಾಗಲಿ, ಇದು ಬಂದಿರುವ ಜನ ಇನ್ನು ನಾವು ದೂರ ಮಾಡಿದರೆ ಅವರಿಗೇನು ಸಹಾಯ ಮಾಡಲಿಕ್ಕಾಗಲ್ಲ. ಅವರನ್ನು ನಾವು ಅರ್ಥ ಮಾಡಿಕೊಂಡು ಅವರ ಜೊತೆ ನಾವು ಸಮಾಜಕ್ಕೆ ಸೇರಿಸಿ ಅವರಿಗೆ ಬೇಕಾದ ಕಾರ್ಯಗಳನ್ನು ಅವರಿಗೆ ಕೊಟ್ಟು ನಾವೊಂದು ಮೇನ್ ಸ್ಟ್ರೀಮಿಗೆ ಅವರನ್ನು ನಾವು ತರಿಸಬೇಕು. ಆ ಒಂದು ಕೆಲಸ ಮಾಡಿದ್ರೇ ಅವರಿಗೊಂದು ಚೇಂಜ್ ಆಗೋದು.